Hey guys, welcome back to my channel Spurti Vlogs. So guys, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬಳೆ ಶಾಸ್ತ್ರ ಹೆಂಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಎಷ್ಟೊಂದು ಜನ ನಾನು ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿದಾಗ ಯಾರ್ದು ಮದುವೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಇದು ನನ್ನ ಎಲ್ಡರ್ ಸಿಸ್ಟರ್ದು ಮದುವೆ. ನಮ್ಮ ಡ್ಯಾಡಿ ಸ್ವಂತ ಅಣ್ಣನ ಮಗಳದು ಮದುವೆ, ಅಂದರೆ ನನಗೆ ದೊಡ್ಡಪ್ಪ ಮಗಳು ಆಗ್ತಾಳೆ. ಸೊ ಅವಳದು ಮದುವೆ ಇರೋದ್ರಿಂದ ನಾವು ಎಲ್ಲರೂ ಇವಾಗ ಮ್ಯಾರೇಜ್ ಸೀರೀಸ್ನ ಎಂಜಾಯ್ ಮಾಡ್ತಿದ್ದೀವಿ. ಸೊ ಹಾಗೆ ನಿಮ್ಮ ಜೊತೆ ಕೂಡ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಮದುವೆ ಸೀಸನ್ ನಮಗೆ, ಸೊ ಅದಕ್ಕೋಸ್ಕರ ಸ್ಪಾ ಮತ್ತು ಪ್ಯಾಂಪರಿಂಗ್ ಸೆಷನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವತ್ತಿಂದ ಬೇಸಿಕ್ ಪ್ಯಾಂಪರಿಂಗ್ ಸೆಷನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಅಗ್ಯಾರೋಸ್ ಆಟೋಮ್ಯಾಟಿಕ್ ಫುಟ್ ಸ್ಪಾ ಮಸಾಜರ್ನ ತರಿಸಿದ್ದೀನಿ. ಸೊ ಇದರಲ್ಲಿ ನಮ್ಮ ಮನೆಯಲ್ಲೇ ನಾವು ಪೆಡಿಕ್ಯೂರ್ನ ಮಾಡ್ಕೊಬೋದು. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು ಮತ್ತು ಇದರಲ್ಲಿ ಏನೇನೆಲ್ಲ ಸ್ಪೆಷಲ್ ಫೀಚರ್ಸ್ ಇದೆ ಅನ್ನೋದನ್ನೆಲ್ಲ ಇವತ್ತಿನ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಇದರಲ್ಲಿ 6 ಸ್ಪೆಷಲ್ ಫೀಚರ್ಸ್ ಇರುತ್ತೆ. ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಪವರ್, ಮಸಾಜ್, ಟೈಮರ್, ಸ್ಪಾ, ಟೆಂಪ್ರೇಚರ್ ಹೈ, ಟೆಂಪ್ರೇಚರ್ ಡಿಕ್ರೀಸ್ ಎಲ್ಲದನ್ನು ಕೂಡ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ 6 ಮಸಾಜ್ ರೋಲರ್ಸ್ ಇರುತ್ತೆ. ಸೊ ಇದರಿಂದ ನಿಮ್ಮ ಫುಡ್ನ ತುಂಬ ಚೆನ್ನಾಗಿ ಮಸಾಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಇದರಲ್ಲಿ ಆನ್ ಮಾಡಿದ್ಮೇಲೆ ನಮಗೆ ಮಸಾಜ್ ಆಪ್ಷನ್ ಬೇಕಾ ಮಸಾಜ್ ಮಾಡ್ಕೊಬೋದು, ಮತ್ತು ಟೈಮು ಕೂಡ ಸೆಟ್ ಮಾಡ್ಬೋದು ಎಷ್ಟೊತ್ತು ಬೇಕು ಅಂತ. ಅದಾದಮೇಲೆ ಸ್ಪಾ ಬೇಕಂದರೆ ಸ್ಪಾ ಕೂಡ ಮಾಡ್ಕೊಬೋದು. ಅದ್ರ ಜೊತೆಗೆ ನಿಮಗೆ ಟೆಂಪ್ರೇಚರ್ ಹೈ ಬೇಕಾ ಲೋ ಬೇಕಾ ಅದನ್ನು ಕೂಡ ನೀವು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ದಿಸ್ ಆಟೋಮ್ಯಾಟಿಕ್ ಫುಟ್ ಸ್ಪಾ ಮಸಾಜರ್ ಇಸ್ ವಿತ್ ಹೀಟ್. ಸೊ ಹೀಟ್ನ ಕೂಡ ನಿಮಗೆ ಲೋ ಬೇಕಾ ಹೈ ಬೇಕಾ ಅಂತ ನೀವು ನೋಡಿಕೊಂಡು ನಿಮ್ಮ ಫುಡ್ಗೆ ಎಷ್ಟು ಹೀಟ್ ಬೇಕು ಅಂತ ನೀವು ಸೆಟ್ ಮಾಡ್ಕೊಬೋದು. ಸೊ ಈಗ ನಾನು ಹೆಂಗೆ ಆನ್ ಮಾಡಿ ಯೂಸ್ ಮಾಡೋದಂತ ತೋರಿಸ್ತಿದ್ದೀನಿ. ಸೊ ನಿಮ್ಮ ಕಾಲು ಮುಳುಗೋಷ್ಟು ವಾಟರ್ನ ಹಾಕಿ ಅದಾದಮೇಲೆ ಯಾವುದಾದ್ರೂ ಜೆಲ್ನ ಹಾಕ್ಬೋದು. ಲೈಕ್ ಈಗ ಶವರ್ ಜೆಲ್ ಆಗಿರ್ಬೋದು, ಅಥವಾ ಪೆಡಿಕ್ಯೂರ್ಗಂತ ಜೆಲ್ ಸಿಗುತ್ತೆ, ಸೊ ಅದನ್ನು ಹಾಕೊಬೋದು, ಇಲ್ಲ ಶಾಂಪು ಹಾಕೊಬೋದು. ಸೊ ಯಾವುದಾದ್ರೂ ಒಂದು ಲಿಕ್ವಿಡ್ನ ನೀವು ಪೋರ್ ಮಾಡ್ಬೋದು. ನಿಮಗೆ ಫ್ಲೇವರ್ಡ್ ಎಸೆನ್ಸ್ ಆಯಿಲ್ ಇಷ್ಟ ಆದರೆ ಅದನ್ನು ಕೂಡ ಹಾಕ್ಕೊಂಡು ನೀವು ಇದನ್ನು ಆನ್ ಮಾಡ್ಬೋದು. ಸೊ ಈ ಥರ ಆನ್ ಮಾಡಿದಾಗ ಬಬ್ಲಿಂಗ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ ಫಾರ್ ದ ಸೂದಿಂಗ್ ಮಸಾಜ್. ನಿಮಗೆ ಬರೀ ಮಸಾಜ್ ಬೇಕು ಅಂದರೆ ಮಸಾಜ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಇಲ್ಲ ನಿಮಗೆ ಮಸಾಜ್ ಜೊತೆ ಸ್ಪಾ ಕೂಡ ಬೇಕಂದರೆ ಅದು ಎರಡೂ ಕೂಡ ಒಟ್ಟಿಗೆ ಮಾಡ್ಕೊಬೋದು. ಇಲ್ಲ ಬರೀ ಸ್ಪಾ ಬೇಕು ಅಂದರೆ ಸ್ಪಾ ಆಪ್ಷನ್ನ ಮಾತ್ರ ಕ್ಲಿಕ್ ಮಾಡ್ಬೋದು. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ಎಷ್ಟು ಚೆನ್ನಾಗಿ ಬಬ್ಲಿಂಗ್ ಫೋಮ್ ಬಂದಿದೆ ಅಂತ. ಆ್ಯಂಡ್ ಇದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ಇದು ಕ್ಯಾಲಸ್ ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಬ್ಬರು ಕಾಲಲ್ಲಿ ಫುಲ್ ಕ್ರ್ಯಾಕ್ಸ್ ಎಲ್ಲ ಬಂದಿರುತ್ತಲ್ಲ, ಸೊ ಈ ಥರ ಮಾಡ್ಕೊಂಡ್ಮೇಲೆ ಕ್ಯಾಲಸ್ ರಿಮೂವರಲ್ಲಿ ರಿಮೂವ್ ಕೂಡ ಮಾಡ್ಕೊಬೋದು. ಸೊ ತುಂಬ ಸ್ಮೂತಾಗಿ ಚೆನ್ನಾಗಿರೋವಂಥ ಫೀಲ್ ಕೊಡುತ್ತೆ ನಮ್ಮ ಲೆಗ್ಸ್ಗೆ. ಆ್ಯಂಡ್ ಇದಾದಮೇಲೆ ಇಲ್ಲಿ ನಾವು ಯೂಶ್ವಲಿ ತುಂಬ ಕಷ್ಟಪಡ್ತಿರ್ತೀವಿ ಅದನ್ನು ಪೋರೆಲ್ಲ ಮಾಡೋಕ್ಕೆ. ಬಟ್ ಈ ಥರ ಓಪನರ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡಿದ್ರೆ ಸಾಕು, ವಾಟರ್ ಎಲ್ಲ ಆಚೆ ಕಡೆ ಪೋರ್ ಆಗುತ್ತೆ. ಅದಾದಮೇಲೆ ನೀವು ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಡ್ಬೋದು. ಸೊ ನಿಮ್ಗೆ ಈ ಪ್ರಾಡಕ್ಟ್ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಮೇಕ್ ಶೂರ್ ಚೆಕ್ ಔಟ್. ಸೊ ಇವಾಗ ಬನ್ನಿ ಮದುವೆ ಮನೆಗೆ ಹೋಗೋಣ, ಏನೇನೆಲ್ಲ ನಡೀತಿದೆ ಅಂತ ನೋಡೋಣ. ಏನೇನು ಹೆಸರಿಲ್ಲ ಇನ್ನು ಸಂಡೇ ಇಟ್ಕೊಂಡಿದ್ರು ಈ ಫಂಕ್ಷನ್ನ, ಸೊ ದಟ್ ಎಲ್ಲರೂ ಫ್ರೀಯಾಗಿ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ. ಚಿಕ್ಕಮ್ಮ ನೀನು ನಾಳೆಗೆ ದಾಟಿಕ್ಬೇಕಾ? ಸೊ ಇವತ್ತು ಏನೇನು ಶಾಸ್ತ್ರ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಬಂದ್ಬಿಟ್ಟು ಬಳೆ ಶಾಸ್ತ್ರ, ಮತ್ತು ಎಲ್ಲರೂ ಬಂದಿರೋರಿಗೆ ಬಳೆ ಮತ್ತು ಮೆಹಂದಿ ಹಾಕ್ಸೋದು ಅಂತ ಶಾಸ್ತ್ರ ಇತ್ತು. ಮತ್ತು ನಾವು ಹಲ್ದಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಿ ಬ್ಯಾಕ್ಡ್ರಾಪ್ ಎಲ್ಲ ಡೆಕೋರೇಟ್ ಮಾಡಿ ಮಾಡೋಣ ಅಂತ. ಬಟ್ ಅಟ್ ಎಂಡ್ ಕ್ಯಾನ್ಸಲ್ ಆಯಿತು, ಯಾಕಂದರೆ ಹುಡುಗ ಕಡೆಯವರ ರಿಚುವಲಲ್ಲಿ ಈ ಥರ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ಡ್ರಾಪ್ ಮಾಡಿಬಿಟ್ಟು ಇನ್ನು ಮೆಕ್ಕಿದ ಶಾಸ್ತ್ರ ಎಲ್ಲ ಅವತ್ತು ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ತಂದಿರೋ ಬಳೆಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಆರತಿ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಫಸ್ಟ್ ಹುಡುಗಿ ಬಳೆ ಹಾಕ್ಸ್ಕೊತಾಳೆ. ಬಡಿಸ್ಬೇಕಾ? ನಾನು ಬಡಿಸಿದ್ರೆ ಗೊತ್ತಲ್ಲ, ಕುಂಬಾಲು ಏಸ್ತಾ ಬೀನ್ಸ್ ಪಲ್ಯ ಹಾಕಿದ್ದಾರೆ ಗೈಸ್ ಇವರು. ಸಂಡೇ ಕರೆದ್ಬಿಟ್ಟು ನನಗೆ ವೆಜ್ ಊಟ ಹಾಕ್ತಾ ಇದ್ದಾರೆ ಗೈಸ್ ಇವರು. ನವೀನ್ ನಾನು ಮಾತಾಡ್ಸ್ತಾ ಇದ್ದೀನಿ ಇಷ್ಟ ಈ ತರ ನಾನು ನಿಮ್ ಗೆಸ್ಟ್ನ ನೋಡ್ಕೊಳೋದು, ಮನೆಗೆ ಬಂದಿದ್ದ ಗೆಸ್ಟ್ನ ಕಾಯ್ಬೇಕು. ನವೀನ್ 1 ಬೈಟ್ ಪ್ಲೀಸ್. ಸಾರಿ.
ಒಬ್ಬಟ್ಟು ಊಟ ಮಾಡಿಸಿದ್ರು ಆ್ಯಂಡ್ ಎಲ್ಲ ಡಿಶಸ್ ಮತ್ತು ಎಲ್ಲ ವೆರೈಟೀಸ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಆ್ಯಂಡ್ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಷ್ಟ ಆಯಿತು ನನಗೆ ಒಬ್ಬಟ್ಟು. ಮತ್ತು ಪಲಾವ್ ವಾಸ್ ಸೋ ಗುಡ್ ಗೈಸ್. ಪಲಾವ್, ಒಬ್ಬಟ್ಟು ಮತ್ತು ಅನ್ನ, ರಸ ಎಲ್ಲ ಚೆನ್ನಾಗಿತ್ತು. ಕಾಟ ಯಾವಾಗೂ ಇದ್ದಿದ್ದೆ. ಅವನು ಅವ್ನ ಮೂತಿ, ಅವ್ನ ಕೈ, ಅವ್ನ ಬಾಯಿ ಹೋಯ್ತಾ ಆರ್ಕೆ ಇಕ್ಕೊಂಬಿಟ್ಟ ಬೈಕ. ಇವಳೆ ದಾಟ್ ಇಷ್ಟು ವೇಸ್ಟ್. ಅಣ್ಣ ಬಂದ. ಮೊಸರು, ತುಪ್ಪ, ಹಾಲು ಮಿಕ್ಸ್ ಮಾಡಿ ಒಂದು ಡಿಶ್ ತಿನ್ಕೋ. ಮತ್ತು ಹಿರಿಯರಿಗೆ ಕೂಡ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ಟೆ ಎಲ್ಲ ಇಟ್ಬಿಟ್ಟು ಮತ್ತು ಏನೇನು ನಾವು ಸ್ಪೆಷಲ್ ಮಾಡಿಸಿರ್ತೀವಲ್ಲ ಆ ಊಟನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು ಅಂತ. ಸೊ ಅದನ್ನು ಬೆಳಗ್ಗೆನೇ ಮಾಡಿದರು. ಮತ್ತು ಚಪ್ರ ಪೂಜೆ ಅಂತ ಮಾಡ್ತಾರೆ, ಅದನ್ನೆಲ್ಲ ಮಾಡಿದರು. ಮದುವೆ ಮನೆಯೇ ಎಷ್ಟು ಚೆನ್ನಾಗಿ ಕಳೆ ಬಂದುಬಿಡುತ್ತಲ್ಲ. ಸೊ ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಓಡಾಡಿಕೊಂಡು ಈ ಥರ ಎಲ್ಲ ಅದನ್ನು ಎಂಜಾಯ್ ಮಾಡೋಕ್ಕೆ. ಸರ್ ನಮ್ಮ ಮನೆಯಲ್ಲಿ ಇದು ಫಸ್ಟ್ ಮದುವೆ ಆಗಿರೋದ್ರಿಂದ ಎಲ್ಲ ಇನ್ ಡೀಟೇಲಾಗಿ ನೋಡೋಕೆ ನಮಗೆ ಸಿಗ್ತಾಯಿದೆ. ಸೊ ಇವಳೇ ನಮ್ಮ ಮನೇಲಿ ಫಸ್ಟ್ ದೊಡ್ಡ ಮಗಳು ಥರ. ಸೊ ಅದಕ್ಕೋಸ್ಕರ ಈ ಥರ ಫಂಕ್ಷನ್ ಎಲ್ಲ ಹಾಕ್ತಿರೋದು ಫ್ರಮ್ ಡೀಟೇಲ್ ನಾವು ನೋಡ್ತಾ ಇರೋದು. ಆ್ಯಂಡ್ ಚಿಕ್ಕವಳಿದ್ದಾಗೆಲ್ಲ ನಮ್ಮ ಮಾಮ ಮದುವೆನೆಲ್ಲ ನೋಡಿದ್ದೀವಿ. ಬಟ್ ಸ್ಟಿಲ್ ಇವಾಗ ನೋಡೋದೇ ಬೇರೆ ಥರ ಇರುತ್ತೆ. ಮದುವೆ ಹಾಕೊಂಡು ಫೋನ್ ನೋಡ್ಕೊಂಡಿರೋದು ನಾನು ನಮ್ಮ ಎತ್ತೀನಿ ಇಲ್ಲಿದ್ದೀವಿ. ಅಲ್ಲಿ ನಮ್ಮ ಸೋನು ಇದ್ದಾನೆ, ಅಲ್ಲಿ ಪ್ರತೀಕ್ ಅವನೇ, ಇಲ್ಲಿ ಒಂದು ಬರೀ ಫೋನ್ ನೋಡ್ತಾನೆ. ಕಣ್ಗುಡು ನಿತಿನ ಹಂಗೆ ತೋಸ ಹೊಸ ತಿರ್ಗೋ ಹೊಡೆದಿರೋದು ತಿರ್ಗಾ ಹೊಸ ಪೀಸ್ ಎತ್ಕೊಂಡು ಚೆನ್ನಾಯ್ತಾ? ಏ ಇಲ್ಲ, ಶರ್ಟ್ ಎಲ್ಲ ಬಿಚ್ಚಿದ್ರೆ ಕರೆಕ್ಟ್. ಆ್ಯಂಡ್ ಮದುವೆ ಇರೋದು ಮಾರ್ಚ್ 27, 28 ಆ್ಯಂಡ್ ಅವತ್ತೇ ನಮ್ಮ ನಿತಿಂದು ಬರ್ತ್ಡೇ ಕೂಡ ಮಾರ್ಚ್ 27. ಸೊ ಅದಕ್ಕೆ ಅವನಿಗಂತ ಸ್ಪೆಷಲ್ ಸೂಟ್ನೆಲ್ಲ ಹೊಲಿಸಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಟ್ರಯಲೆಲ್ಲ ಮಾಡ್ತಿದ್ದ. ಸೊ ಅವತ್ತು ತಾನೇ ಬಂದಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡ್ತಿದ್ವಿ ಹೆಂಗೆ ಬಂದಿದೆ ಏನೋ ಅಂತ. ಅಲ್ಲಿ ಪಿಂಕು, ಅದೇ ಬೇಕು, ಅದೇ ಬರೋ ಮಾಡರ್ನ್ ಆಗಿದ್ವಿ. ಅವ್ರಿಗೆ ಗೊತ್ತಿಲ್ಲ ಪಾಪ ನಮ್ಮ ರಿಚುವಲ್ಸ್. ನೋಡಿ ನಮ್ಮ ದೊಡ್ಡಮ್ಮ. ಅಯ್ಯೋ ಇಂಟ್ರೊಡಕ್ಷನ್. ಮಗಳು ಮದುವೆ ಆಗ್ತಂದ್ರೆ ಇನ್ನೂ ಮತ್ತು ನಮ್ಮ ದೊಡ್ಡಮ್ಮ ಕಡೆ ಫ್ಯಾಮಿಲಿ ತುಂಬ ದೊಡ್ಡದು. ಅವ್ರಿಗೆ ಎಷ್ಟೊಂದು ಸಿಸ್ಟರ್ಸ್ ಇದ್ದಾರೆ ಮತ್ತು ಅವ್ರ ಮಕ್ಕಳು ಎಲ್ಲರೂ ಇರ್ತಾರೆ. ಮತ್ತು ಅವ್ರು ಎಲ್ಲರೂ ಸಿಮಿಲರ್ ಫೇಸ್ ಕಟ್ಸ್ ಇರುತ್ತೆ. ನನಗೆ ಯಾರ ಹೆಸರು ಕೂಡ ಪ್ರಾಪರಾಗಿ ಗೊತ್ತಾಗಲ್ಲ, ಬಿಕಾಸ್ ಎಲ್ಲರೂ ಸಿಮಿಲರ್ ಫೇಸ್ ಕಟ್ಸ್ ಇರುತ್ತಲ್ಲ. ಸೊ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ನನಗೆ. ಆ್ಯಂಡ್ ಅವರು ಕೂಡ ನನ್ನ ಬ್ಲಾಗ್ಸ್ನೆಲ್ಲ ನೋಡ್ತಾರೆ, ಹೋದಾಗೆಲ್ಲ ಮಾತಾಡಿಸ್ಬಿಟ್ಟು ಅಪ್ರಿಷಿಯೇಟ್ ಎಲ್ಲ ಮಾಡ್ತಾರೆ. ಇನ್ನು ಯೂಶ್ವಲಿ ನನ್ನ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋದಾಗ ನಾನು ಇಷ್ಟು ಕೂಡ ವ್ಲಾಗ್ ಮಾಡಲ್ಲ, ಬಿಕಾಸ್ ಐ ಹ್ಯಾವ್ ದಟ್ ಏನಂತಾರೆ ಶೈನೆಸ್ ಆರ್ ದಟ್ ಆ್ಯಂಗ್ಸೈಟಿ ಆ್ಯಂಡ್ ಆಲ್. ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ನಾನು. ಬಟ್ ಒನ್ಸ್ ಇಫ್ ಐ ಬಿಕನ್ ಕಂಫರ್ಟಬಲ್ ಐ ವಿಲ್ ಬಿ ಲೈಕ್ ಯಾರೇನೇ ಅಂದ್ರೂ ಮಾಡ್ತಾ ಇರ್ತೀನಿ ನಾನು. ಸೊ ಈ ಥರ ಫ್ಯಾಮಿಲಿ ಫಂಕ್ಷನಲ್ಲಿ ನಾನು ತುಂಬ ಕಮ್ಮಿ ಮಾಡೋದು. ಆ್ಯಂಡ್ ಇವತ್ತು ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಎಲ್ಲರನ್ನೂ ಕ್ಯಾಪ್ಚರ್ ಮಾಡಿ ವಿಡಿಯೋಲಿ ಶೇರ್ ಮಾಡೋಕ್ಕೆ. ಆ್ಯಂಡ್ ನವೀನು, ನಿತಿನು, ಯಶು, ಯಶಿಕಾ, ಜಮ್ನಾ ನಾವು ಎಲ್ಲ ಇದ್ದರೆ ಫುಲ್ ಕಂಫರ್ಟ್ ಝೋನಲ್ಲಿ ಇರ್ತೀನಿ. ಸೊ ಅದಕ್ಕೆ ಎಷ್ಟು ಬೇಕೋ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವರು ಕೂಡ ಅಷ್ಟೇ, ನಮ್ಮ ದೊಡ್ಡಮ್ಮ ಅವ್ರ ಅಕ್ಕ. ಫಾತಿಮಾ, ಹಾಯ್ ನಮ್ಮ ಫಾತಿಮಾ. ಇವರು ಬಳೆಯವರಂತೂ ಎಷ್ಟು ಚೆನ್ನಾಗಿ ಬಳೆ ಹಾಕಿದ್ರು ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇಷ್ಟು ಚೆನ್ನಾಗಿ ಖುಷಿಯಾಗಿ ಎಲ್ಲರಿಗೂ ಎಷ್ಟು ಬೇಕೋ ಬಳೆ ಮತ್ತು ಅವ್ರು ಚೂಸ್ ಮಾಡಿದ ಕಲರ್ಸು ಮತ್ತು ಯಾವ ಥರ ಬೇಕೋ ಆ ಥರ ಹಾಕ್ತಿದ್ರು. ನಿಜ ತುಂಬ ಚೆನ್ನಾಗಿ ಹಾಕಿದ್ರು ಬಳೆ. ಐ ವಾಸ್ ಸೋ ಇಂಪ್ರೆಸ್ಡ್ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಬಳೆ ಅಂತ. ಆ್ಯಂಡ್ ನಮ್ಮ ಮಮ್ಮಿಗೂ ಕೂಡ ಅಷ್ಟೇ ಕಾಂಬಿನೇಷನ್ ಮಾಡಿ ಈ ಥರ ಸೈಡ್ ಬಳೆ ಎಲ್ಲ ಹಾಕಿಬಿಟ್ಟು ಹಾಕಿದ್ರು. ತುಂಬ ಚೆನ್ನಾಗಿ ಹಾಕಿದ್ರು. ನನಗೂ ಕೂಡ ಅಷ್ಟೇ ಕಲರ್ ಬಳೆ ಹಾಕ್ಸ್ಕೊಂಡೆ ನಾನು. ಪಿಂಕ್ ಗೋಲ್ಡ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಮತ್ತು ಒಬ್ಬೊಬ್ಬರು
ಒಬ್ಬೊಬ್ರಿಗೆ ಒಂದೊಂದು ಥರ ಬಳೆ ಹಾಕಿದ್ರು, ಯಾವುದಕ್ಕೂ ಏನು ಹೊಂದಿರ ಮತ್ತು ಅವ್ರ ಕೈಗೆ ಎಷ್ಟು ಚೆನ್ನಾಗಿ ಯಾವ ಬಳೆ ಸೂಟ್ ಆಗುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ರು ಬಳೆ ಅವರು. ಆ್ಯಂಡ್ ಅದಾದಮೇಲೆ ಲಾಸ್ಟ್ ಎಂಡಿಂಗಲ್ಲಿ ನಮ್ಮ ಡ್ಯಾಡಿ ಕೂಡ ಬಂದರು. ಸೊ ನಮ್ಮ ಡ್ಯಾಡಿ ಬ್ಯುಸಿ ಇದ್ರು ಅವತ್ತು, ಸೊ ಅದಕ್ಕೆ ಲಾಸ್ಟಲ್ಲಿ ಬಂದರು. ನಮ್ಮ ಡ್ಯಾಡಿ ಬಂದುಬಿಟ್ಟು ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಕೆಲವೊಂದು ಇಡ್ಸ್ಕೊಂಡ್ರು ಅವರು. ಆವಾಗ ನಾನು ಬಳೆ ಹಾಕ್ಕೊತಾ ಇದ್ದೆ. ಸೊ ನಾನು ಕೂಡ ಬಳೆ ಎಲ್ಲ ಹಾಕ್ಸ್ಕೊಂಡು ಅದಾದಮೇಲೆ ಫ್ಯಾಮಿಲಿ ಫೋಟೋಸ್ಗೆಲ್ಲ ಜಾಯ್ನ್ ಆದೆ. ಆ್ಯಂಡ್ ಎಲ್ಲರೂ ಅವತ್ತು ಮೆಹಂದಿ ಕೂಡ ಹಾಕ್ಸ್ಕೊಂಡಿದ್ರು. ಬೆಳಗ್ಗೆಯಿಂದ ಮೆಹಂದಿ ಮಾಡಿಬಿಟ್ಟು ಅದಾದಮೇಲೆ ಸಂಜೆ ಮೇಲೆ ಬಳೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆಗ ಎಲ್ಲರೂ ಮೆಹಂದಿ ಮತ್ತು ಬಳೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ನಾನು, ಯಶಿಕಾ, ಜಮ್ನಾ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡಿದ್ದು. ಚಿಕ್ಕಮ್ಮ ಯಾವ ಕಲರ್ ಅದು? ನಾರ್ಮಲಲ್ಲಿ ಹುಡುಗಿರು ಇರೋದೇ ಬೇರೆ ಥರ, ಬಟ್ ಈ ಥರ ಸ್ಪೆಷಲ್ ಫಂಕ್ಷನ್ಸ್ ಎಲ್ಲ ಬಂದಾಗ, ಮದುವೆ ಅದು ಇದು ಅಂತಂದಾಗ ಹುಡುಗಿರ ಮುಖದಲ್ಲಿ ಎಷ್ಟು ಕಳೆ ಬಂದುಬಿಡುತ್ತಲ್ಲ. ನಮ್ಮ ಜಮ್ನಾನು ಕೂಡ ನೋಡ್ಬೋದು, ಫುಲ್ ಕಳೆ ಆಗಿದ್ಲು. ಸೊ ಅವತ್ತು ಬಳೆ ಅಷ್ಟು ಫುಲ್ ಹಾಕ್ಸ್ಕೊಂಡು, ಅವಳು ಕೂಡ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು, ಬ್ರೈಡಲ್ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿದ್ಲು. ಸೊ ಫಸ್ಟ್ ಬಂದುಬಿಟ್ಟು ಎಲ್ಬೋಯಿಂದ ವ್ರಿಸ್ಟ್ ತನಕ ಹಾಕ್ಸ್ಕೊಂಡಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಹ್ಯಾಂಡ್ಸ್ಗೆ ಹಾಕ್ಕೊಂಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಯಶಿಕಾ ಅಂತೂ ಬಳೆ ಹಾಕ್ಸ್ಕೊಂಡವಳೆ ಅಲ್ಲ, ಲೈಕ್ ಯೂಶ್ವಲಿ ಅವಳಿಗೆ ಅಷ್ಟೊಂದು ಬಳೆ ಅದು ಇದು ಎಲ್ಲ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬೀಯಿಂಗ್ ಟ್ರೆಡಿಷ್ನಲ್ ಅದೆಲ್ಲ. ನಾನಂದರೆ ಫುಲ್ ಟ್ರೆಡಿಷ್ನಲ್ ಆಗಿರ್ತೀನಿ, ಯಶಿಕಾಗಿ ಇಷ್ಟ ಆಗಲ್ಲ. ಶಿ ಇಸ್ ಲೈಕ್ ಆಲ್ವೇಸ್ ವೆಸ್ಟರ್ನ್ ಗರ್ಲ್. ಅವತ್ತು ಕೂಡ ಕುರ್ತಾ ಎಲ್ಲ ಹಾಕ್ಕೊಂಡು ಬಳೆ ಎಲ್ಲ ಹಾಕ್ಸ್ಕೊತಿದ್ರೆ ಎಲ್ಲರೂ ನೋಡಿ ನಗೀತಾಯಿದ್ರು. ಇನ್ಫ್ಯಾಕ್ಟ್ ಏನು ಯಶಿಕಾ ಈ ಥರ ಬಳೆ ಎಲ್ಲ ಹಾಕ್ಸ್ಕೊತಿದ್ಯಾ ಅಂತ. ಆ್ಯಂಡ್ ನಾನು ಯಶಿಕಾ ಬಂದುಬಿಟ್ಟು ಬೇರೆ ಬೇರೆ ಥರ ಬಳೆ ಹಾಕ್ಸ್ಕೊಂಡ್ರಿ. ಯಶಿಕಾ ರೆಡ್ ವಿತ್ ಗೋಲ್ಡ್, ನಂದು ಪಿಂಕ್ ವಿತ್ ಗೋಲ್ಡ್. ಯಾಕಂದರೆ ಬೆಳಗ್ಗೆ ನಾನು ಹಾಕ್ಕೊಳ್ಳೋ ಡ್ರೆಸ್ಗೆ ಮ್ಯಾಚಿಂಗ್ ಆಗುತ್ತೆ ಮೂರ್ತಿ ಡ್ರೆಸ್ಗೆ ಅಂತ ಅಂದ್ಬಿಟ್ಟು ನಾನು ಅದು ಹಾಕ್ಕೊಂಡೆ. ಅದಾದಮೇಲೆ ಹೊರಗಡೆ ಬಂದು ಫೋಟೋಸ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇಟ್ಸ್ಕೊತಾ ಇದ್ವಿ. ಮತ್ತು ಇವರೇ ನಮ್ಮ ದೊಡ್ಡಪ್ಪ. ಆ್ಯಂಡ್ ಅದಾದಮೇಲೆ ನೈಟ್ ಬಂದಮೇಲೆ ನಾವು ಡಿನ್ನರ್ಗೆ ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿಂದ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಇನ್ ಮದರ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.